ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದೊಡ್ಡ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ನಿಂದ ಒಂದು ಕೂರ್ಮ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ದೊಡ್ಡ ಮೆಣಸಿನಕಾಯಿಗಳನ್ನು ಬಳಸಿಕೊಂಡಿದ್ದೇನೆ. ಚೆನ್ನಾಗಿ ತೊಳೆದ ದೊಡ್ಡ ಮೆಣಸಿನಕಾಯಿಯನ್ನು 2 ಭಾಗಗಳನ್ನಾಗಿ ಮಾಡಿ ಅದರಲ್ಲಿರುವ ಬೀಜಗಳನ್ನು ಬೇರ್ಪಡಿಸಿಕೊಳ್ಬೇಕು. ಆಮೇಲೆ ಸಪೂರಕ್ಕೆ ಉದ್ದಕ್ಕೆ ಹೆಚ್ಚಿಕೊಂಡು ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ಚಪಾತಿಗೆ, ಪೂರಿಗೆ, ದೋಸೆಗೆ ಈ ಕೂರ್ಮ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ತುಂಬಾ ರುಚಿಯಾಗಿರುತ್ತೆ. ಯಾವ ಪೂರ್ವ ತಯಾರಿಯೂ ಬೇಕಿಲ್ಲದ ಅತ್ಯಂತ ಸುಲಭವಾದ ಅಡುಗೆ ಇದು. ದೊಡ್ಡ ಮೆಣಸಿನಕಾಯಿಯ ಬದಲಾಗಿ ಬದನೆಕಾಯಿಯನ್ನು ಬಳಸಿ ಕೂಡ ಇದೇ ರೀತಿ ಕೂರ್ಮ ನೀವು ಮಾಡಬಹುದು. ಹೆಚ್ಚಿಟ್ಟ ದೊಡ್ಡ ಮೆಣಸಿನಕಾಯಿಯನ್ನ ಬದಿಗಿಟ್ಟು ಈಗ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ನೆಲಗಡಲೆ ಅಥವಾ ಶೇಂಗಾ ಬೀಜವನ್ನ ಹಾಕಿ ಹುರಿದುಕೊಳ್ಬೇಕು. 1-2 ನಿಮಿಷಗಳ ಕಾಲ ಹುರಿದ ನಂತರ ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಸೇರಿಸಿಕೊಳ್ಬೇಕು. ಎಳ್ಳು ಚಟಪಟ ಸಿಡಿಯಲು ಆರಂಭಿಸಿದ ತಕ್ಷಣ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ ಹುರಿದ ಸಾಮಗ್ರಿಗಳು ತಣಿದ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಬೇಕು. ಈ ಪುಡಿಯನ್ನ ತೆಗೆದಿಟ್ಟುಕೊಂಡು ಅದೇ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ, 2 ಹಸಿಮೆಣಸಿನಕಾಯಿ, 8ರಿಂದ 10 ಕರಿಬೇವಿನ ಎಲೆಗಳನ್ನು ಹಾಕಿ ನೀರಿನೊಂದಿಗೆ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ಕೂರ್ಮಕ್ಕೆ ಮಸಾಲೆ ತಯಾರಿಸಿದ್ದಾಯ್ತು. ಮುಂದಿನ ಹಂತದಲ್ಲಿ ಒಂದು ಬಾಣಲೆಯನ್ನ ಬಿಸಿ ಮಾಡಿ ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ತಲಾ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಮತ್ತು ಜೀರಿಗೆಯನ್ನ ಕೂಡ ಸೇರಿಸ್ಕೊಳ್ಬೇಕು. 8ರಿಂದ 10 ಎಸಳು ಕರಿಬೇವಿನ ಸೊಪ್ಪು ಹಾಗೂ ಸ್ವಲ್ಪ ಇಂಗನ್ನ ಸೇರಿಸಿಕೊಂಡು ಸಾಸಿವೆ ಚಟಪಟ ಸಿಡಿಯುವವರೆಗೂ ಕೈಯಾಡಿಸಬೇಕು. ಒಗ್ಗರಣೆ ಸಿಡಿಯುತ್ತಿದ್ದ ಹಾಗೇನೆ ಇದಕ್ಕೆ ಕತ್ತರಿಸಿಟ್ಟುಕೊಂಡ ದೊಡ್ಡ ಮೆಣಸಿನಕಾಯಿಯ ತುಂಡುಗಳನ್ನ ಸೇರಿಸ್ಕೊಳ್ಬೇಕು. ಮಂದ ಉರಿಯಲ್ಲಿ ದೊಡ್ಡ ಮೆಣಸಿನಕಾಯಿಯ ತುಂಡುಗಳನ್ನ ಕೈಯಾಡಿಸ್ತಾ ಹುರಿದುಕೊಳ್ಬೇಕಾಗುತ್ತೆ. ಸುಮಾರು 2ರಿಂದ 3 ನಿಮಿಷಗಳ ಕಾಲ ಇದನ್ನ ಹುರಿದುಕೊಳ್ಬೇಕು. ಉಳಿದ ಸಾಮಗ್ರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೆನೆಸಿಟ್ಟ ಹುಳಿಯನ್ನ ಕಿವುಚಿ ಅದರ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಹುಳಿಯನ್ನ ಸುಮಾರು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಗೂ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಕೈಯಾಡಿಸಿ ದೊಡ್ಡ ಮೆಣಸಿನಕಾಯಿ ಮೆತ್ತಗಾಗುವವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು. ದೊಡ್ಡ ಮೆಣಸಿನಕಾಯಿ ತುಂಬಾ ಬೇಗನೆ ಬೆಂದ್ಬಿಡುತ್ತೆ, ಹಾಗಾಗಿ ಆಗಾಗ ನೋಡ್ತಾ ಇರಬೇಕು. ತುಂಬಾ ಮುದ್ದೆ ಆಗೋವರೆಗೂ ಬೇಯಲಿಕ್ಕೆ ಬಿಡಬಾರ್ದು. ಈಗ ಬೆಂದ ತರಕಾರಿಗೆ ನಾನು ರುಬ್ಬಿದ ತೆಂಗಿನಕಾಯಿಯ ಮಿಶ್ರಣವನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಕೂರ್ಮ ಸ್ವಲ್ಪ ದಪ್ಪವಾಗಿದ್ರೆ ರುಚಿಯಾಗಿರುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆ ನೀರನ್ನ ಬಳಸಬೇಕು. ಕೂರ್ಮ ಕುದಿತಾ ಇದ್ದ ಹಾಗೆ ಇದಕ್ಕೆ 2 ಟೀ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿಕೊಂಡ ಶೇಂಗಾ ಮತ್ತು ಎಳ್ಳಿನ ಮಿಶ್ರಣವನ್ನ ಹಾಕೊಳ್ಬೇಕು. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಶೇಂಗಾ ಮತ್ತು ಎಳ್ಳಿನ ಪುಡಿ ಕೂರ್ಮವನ್ನ ಸ್ವಲ್ಪ ದಪ್ಪ ಮಾಡುತ್ತೆ ಹಾಗೂ ವಿಶೇಷ ರುಚಿಯನ್ನ ಕೂಡ ಕೊಡುತ್ತೆ. ಕೂರ್ಮ 1-2 ಕುದಿದ ತಕ್ಷಣ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ. ಈಗ ರುಚಿಯಾದ ದೊಡ್ಡ ಮೆಣಸಿನಕಾಯಿಯ ಕೂರ್ಮ ಸವಿಯಲು ಸಿದ್ಧವಾಗಿದೆ. ಇದನ್ನ ಪೂರಿ, ಚಪಾತಿ, ದೋಸೆ ಜೊತೆಗೆ ಬಡಿಸಿ ಸವಿಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.